ಪರಿಷತ್ ಸದಸ್ಯ ರವಿಕುಮಾರ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ವಿಚಾರದಲ್ಲಿ ಆಕ್ಷೇಪಾರ್ಹವಾದ ಹೇಳಿಕೆಯನ್ನು ಕೊಟ್ಟಿರೋ ಒಂದು ವಿವಾದ ಆಗಿ ದೂರು ಕೂಡ ದಾಖಲಾಗಿದೆ. ಎಲ್ಲಾದರೂ ನೈತಿಕತೆ ಇದೆಯಾ ಇವ್ರಿಗೆ ಮಹಿಳೆಯರ ಬಗ್ಗೆ ಮಾತನಾಡಲಿಕ್ಕೆ? ನಾಲ್ಗೆ ಏನಾಗ್ಬಿಟ್ಟಿದೆ, ಹರಿ ಬಿಟ್ಬಿಟ್ರೆ ಇವ್ರು ಏನು ಮಾತಾಡ್ತಾರೆ ಅದನ್ನ ಕರ್ನಾಟಕ ರಾಜ್ಯದ ಜನ ಒಪ್ಕೊಳ್ತಾರೆ ಅನ್ನುವಂಥ ಮನಸ್ಥಿತಿಗೆ ಇವ್ರು ಬಂದಿದ್ದಾರೆ. ಹೇಳೋದು ರಾಮನ ಕತೆ, ಮಾಡೋ ಕೆಲಸ ಮಾತ್ರ ರಾವಣದ್ದು. BJPಯರ ಮನಸ್ಥಿತಿ ಇದೇನು ಅಂತ ಒಮ್ಮೊಮ್ಮೆ ನಮಗೂ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಹುಚ್ಚು ಕಲ್ಪನೆ, ಹೊಲ್ಸ್ ಬಾಯಿ ಭಗವಂತ ಕೊಟ್ಟಿದ್ದಾನಂತ ಏನೆಲ್ಲ ಮಾತಾಡೋದ. ಅವ್ರು ಮಾತನಾಡಿದ್ದನೇ ಸತ್ಯ ಹರಿಶ್ಚಂದ್ರನ್ ಮೊಮ್ಮಕ್ಕಳ ಥರ ಮಾತನಾಡ್ತಾರೆ. ಮಹಿಳೆಯರ ಬಗ್ಗೆ ಇವ್ರಿಗೆ ಮರ್ಯಾದೆ ಇಲ್ಲ, 3 ಕಾಸಿನ ಮರ್ಯಾದೆ ಇಲ್ಲ. ಅದಕ್ಕೋಸ್ಕರನೇ ಗ್ಯಾರಂಟಿ ವಿರುದ್ಧ ಇವ್ರು ಮಾತನಾಡ್ತಾ ಇರ್ತಾರೆ ಪದೇ ಪದೇ. ಪರಿಷತ್ ಸದಸ್ಯ ರವಿಕುಮಾರ್ ಅವರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ಅವರ ವಿಚಾರದಲ್ಲಿ ಆಕ್ಷೇಪಾರ್ಹವಾದ ಹೇಳಿಕೆಯನ್ನು ಕೊಟ್ಟಿರೋ ಒಂದು ವಿವಾದ ಆಗಿ ದೂರು ಕೂಡ ದಾಖಲಾಗಿದೆ. ಇದ್ರ ಬಗ್ಗೆ ಮಾತಾಡಲಿಕ್ಕೆ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಸಚಿವರು ಕೂಡ ಆಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಮೊದಲನೇದಾಗಿ ರವಿಕುಮಾರ್ MLC ಅವರು BJP ಅವರು ಚೀಫ್ ಸೆಕ್ರೆಟರಿ ಅವರು ಮಹಿಳಾ ಅಧಿಕಾರಿಯವರ ವಿಚಾರದ ಒಂದು ಆಕ್ಷೇಪಾರ್ಹವಾದ ಮಾತಾಡಿದ್ದು ದೊಡ್ಡ ವಿವಾದವಾಗಿದೆ. ನೋಡಿ, BJPಯವರ ಮನಸ್ಥಿತಿ, ಮನಸ್ಮೃತಿ ಇದು ಎದ್ದು ಕಾಣಿಸುತ್ತೆ ನನಗೆ. BJPಯವರು ಈ ರೀತಿ ಮಾತನಾಡ್ತಾರೆ ಅಂತಂದರೆ ಏನು ಹೊಸದೇನಲ್ಲ ಮತ್ತು ಆಶ್ಚರ್ಯನೂ ಅನಿಸೋದಿಲ್ಲ. ಆದರೆ ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಯಾವುದೇ ಮಹಿಳೆ ಇರಲಿ, ಇವತ್ತು ಬರೀ ಅವರು ಅಡ್ಮಿನಿಸ್ಟ್ರೇಷನ್ ಹೆಡ್ಡು, ನಾವು ಅದನ್ನೇ ಮಾತಾಡ್ತಾ ಇದ್ವಿ. ಈಗ ಚೀಫ್ ಸೆಕ್ರೆಟ್ರಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಮಹಿಳೆ ಸೀನಿಯರ್ IAS ಆಫೀಸರು, ಈ ರಾಜ್ಯಕ್ಕೆ ತಮ್ಮದೇ ಆದಂಥ ಸೇವೆಯನ್ನು ಸಲ್ಲಿಸಿದಂಥವ್ರು. ನೂರಾರು ಮಹಿಳೆಯರು, ಸಾವಿರಾರು ಮಹಿಳೆಯರು ಶಾಲಿನಿ ರಜನೀಶ್ ಅವ್ರನ್ನ ರೋಲ್ ಮಾಡೆಲ್ ಅಂತ ಹೇಳಿ ನೋಡ್ತಾರೆ. ಅಂಥದ್ರಲ್ಲಿ BJPಯ ಒಬ್ಬ ಕೌನ್ಸಿಲ್ ಅಂತಂದರೆ ಬುದ್ಧಿವಂತರ ಚಾವಡಿ ಅಂತ ಹೇಳ್ತೀವಿ. ಅಲ್ಲಿ ಇದ್ದಂಥ ಸದಸ್ಯರಿಗೆ ನಿಜವಾಗ್ಲೂ ಭಾಳ ಬುದ್ಧಿ ಇದೆ. ತಾವೆಲ್ಲ ನೋಡಿದ್ದೀರಾ, ಭಾಳಷ್ಟು ಪ್ರಕಾಶಮಾನವಾಗಿ ಮಾತನಾಡ್ತಾ ಇರ್ತಾರೆ. ಅವ್ರು ಮಾತನಾಡಿದ್ದನೇ ಸತ್ಯ ಅಂತ ಸತ್ಯ ಹರಿಶ್ಚಂದ್ರನ್ ಮೊಮ್ಮಕ್ಕಳ ಥರ ಮಾತನಾಡ್ತಾರೆ. ಸೊ ಈ ರೀತಿ ಮಾತನಾಡೋದು ಅವರ ಮನಸ್ಥಿತಿಯನ್ನು ತೋರಿಸುತ್ತೆ. ಮತ್ತು ನಾನು ಇವರು ವೈಯಕ್ತಿಕವಾಗಿ ಮಾತಾಡಲಿ ಅಥವಾ ಏನೇ ಮಾತಾಡಿದರೂ ಕೂಡ ಇಡೀ BJPಯರ ಮನಸ್ಥಿತಿ ಇದೇನು ಅಂತ ಒಮ್ಮೊಮ್ಮೆ ನಮಗೂ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ. ಹಿಂದೆ ಕಲಬುರಗಿ DC ಮಹಿಳಾ ಅಧಿಕಾರಿ ಅವ್ರ ವಿಚಾರದಲ್ಲೂ ಕೂಡ ಇದೇ ರೀತಿಯ ವಿವಾದ ಆಗಿತ್ತು. ಖಂಡಿತವಾಗ್ಲೂ ಇವ್ರ ನಾಲ್ಗೆ ಏನಾಗ್ಬಿಟ್ಟಿದೆ, ಹರಿ ಬಿಟ್ಬಿಟ್ರೆ ಇವ್ರು ಏನು ಮಾತಾಡ್ತಾರೆ ಅದನ್ನು ಕರ್ನಾಟಕ ರಾಜ್ಯದ ಜನ ಒಪ್ಕೊಳ್ತಾರೆ ಅನ್ನುವಂಥ ಮನಸ್ಥಿತಿಗೆ ಇವ್ರು ಬಂದಿದ್ದಾರೆ. ಇವ್ರು ನಡೆದಿದ್ದೇ ದಾರಿ ಅಂತ ತಿಳ್ಕೊಂಡಿದ್ದಾರೆ. ಹುಚ್ಚು ಕಲ್ಪನೆ, ಹೊಲ್ಸ್ ಬಾಯಿ ಭಗವಂತ ಕೊಟ್ಟಿದ್ದಾನಂತ ಏನೆಲ್ಲ ಮಾತಾಡೋದ. ಎಲ್ಲಾದರೂ ನೈತಿಕತೆ ಇದೆಯಾ ಇವ್ರಿಗೆ ಮಹಿಳೆಯರ ಬಗ್ಗೆ ಮಾತನಾಡಲಿಕ್ಕೆ? ಯಾಕಂದರೆ ತಾವು ಸಚಿವರಾಗಿದ್ದವರು ಮೇಡಮ್, ಸಚಿವರಾಗಿದ್ದ ತಮ್ಮ ವಿರುದ್ಧವೇ ಆ ರೀತಿಯ ಒಂದು ಆಕ್ಷೇಪಾರ್ಹ ಪದವನ್ನು ಬಳಸಿದಂಥ ಘಟನೆಯೂ ಕೂಡ ರಾಜ್ಯದಲ್ಲಿ ನಡೆದಿತ್ತು. ಆನಂತರ ಈಗ ಇಬ್ಬರು ಮಹಿಳಾಧಿಕಾರಿಗಳ ವಿಚಾರದಲ್ಲಿ ವ್ಯಕ್ತಿ ಬೇರೆ ಇರ್ಬೋದು, ಆ ರೀತಿ ನಡೀತದೆ. ಅಂದರೆ ನಿರಂತರವಾಗಿ ಅದೇ ಆ ಥರನೇ ಯಾಕೆ ಗುರಿ ಆಗುತ್ತೆ ಅಂತ? ಯಾಕೆ ಅಂತಂದರೆ ನಾನು ಹೇಳಿದ್ನಲ್ಲ, ಇವ್ರು ಮಾತಾಡೋದ್ರಿಂದ ಇಡೀ BJP ಅಂತ ತಗೊಳ್ಬೇಕಾಗತ್ತೆ, ನಾವು ಸಂಬೋಧನೆ ಮಾಡಬೇಕಾಗತ್ತೆ. ಈ BJPಯರ ಮನಸ್ಥಿತಿನೇ ಆ ರೀತಿ ಇದೆ. ಇವರು ಯಾವತ್ತಿದ್ರೂ ಕೂಡ ಮಹಿಳಾ ಸಮಾನತೆಯ ಸಂಕಲ್ಪ ಮಾಡಿದಂಥವ್ರಲ್ಲ. ಇವರು ಬರೀ ಕಿವಿ ಮೇಲೆ ಹೂವು ಇಡುವಂಥವ್ರು BJPಗರು. ಮಾತಾಡೋದೊಂದು, ಮಾಡೋದೊಂದು. ಹೇಳೋದು ರಾಮನ ಕತೆ, ಮಾಡೋ ಕೆಲಸ ಮಾತ್ರ ರಾವಣದ್ದು. ಸೊ ಹಾಗಾಗಿ ಮಹಿಳೆಯರ ಬಗ್ಗೆ ಇವ್ರಿಗೆ ಮರ್ಯಾದೆ ಇಲ್ಲ, 3 ಕಾಸಿನ ಮರ್ಯಾದೆ ಇಲ್ಲ. ಅದಕ್ಕೋಸ್ಕರನೇ ಗ್ಯಾರಂಟಿ ವಿರುದ್ಧ ಇವ್ರು ಮಾತನಾಡ್ತಾ ಇರ್ತಾರೆ ಪದೇ ಪದೇ. IAS ಆಫೀಸರ್ಗಳಾಗಿರ್ಬೋದು, ಮಂತ್ರಿನೇ ಆಗಿರ್ಬೋದು, ಅಥವಾ ಹಾದಿ ಬೀದಿಯಲ್ಲಿ ಹೋಗುವಂಥ ಕಮಲಮ್ಮನೇ ಆಗಿರ್ಬೋದು, ಮಲ್ಲಮ್ಮನೇ ಆಗಿರಬಹುದು. ಮಹಿಳೆಯರ ಅಂದರೆ ಒಂಥರ ಇವ್ರಿಗೆ ಅಸಡ್ಡೆ. ಬರೀ ತೋರಿಸೋದಕ್ಕಷ್ಟೇ ಮಹಿಳೆಯರನ್ನ ದೊಡ್ಡದಾಗಿ ಪೋರ್ಟ್ರೇಟ್ ಮಾಡ್ತಾರೆ. ಮೇಡಮ್, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಈ ಸಂದರ್ಭದಲ್ಲಿ ಅಂದರೆ ಒಂದು ಕಡೆ ದೂರುಗಳೊಂದಷ್ಟು ದಾಖಲಾಗ್ತಾ ಇದ್ದಾವೆ. ತಾವು ಏನು ಹೇಳ್ತೀರಿ? ಏನು ಅಥವಾ ಹೋರಾಟ ಅಥವಾ ಇದ್ರ ವಿಚಾರದಲ್ಲಿ ಅಥವಾ ಅಧಿಕಾರಿಗಳಿಗೆ ತಾವೇನು ಸಲಹೆ? ನೋಡಿ, ಈ ರೀತಿ ಮಾತನಾಡೋದ್ರಿಂದ ನಮ್ಮ ಮಾನಸಿಕ ಧೈರ್ಯ ಕುಗ್ಗುತ್ತೆ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಅವ್ರಿಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಅದು ಶಾಲಿನಿ ರಜನೀಶ್ ಅವರೇ ಆಗಿರ್ಬೋದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ಆಗಿರ್ಬೋದು, ಅಥವಾ ಕಲಬುರಗಿಯ DC ಅವರೇ ಆಗಿರ್ಬೋದು, ಇನ್ನೊಬ್ಬರೇ ಆಗಿರಬಹುದು. ಅವರು ಹಿಂದಿನ ಕಾಲದ ಮಹಿಳೆಯರು ಅಂತ ತಿಳ್ಕೊಂಡಿದ್ರೆ ಅದು ಮೂರ್ಖತನದ ಪರಮಾವಧಿ. ಇವತ್ತಿನ ಮಹಿಳೆ ಭಾಳಷ್ಟು ಬುದ್ಧಿವಂತೆ ಆಗಿದ್ದಾಳೆ. ಸ್ವಂತ ಶಕ್ತಿ ಮೇಲೆ ರಾಜಕಾರಣದಲ್ಲಿ ಆಗಲಿ ಬೇರೆ ಕ್ಷೇತ್ರದಲ್ಲಿ ಮುಂದೆ ಬರುವಂಥ ಎಲ್ಲ ರೀತಿಯಾದಂಥ ಒಂದು ಸಮಾನತೆಯಲ್ಲಿ ಬರುವಂಥ ಎಲ್ಲ ಶಕ್ತಿಯನ್ನು ಇವತ್ತು ಒಳಗೊಂಡಿದ್ದಾಳೆ. ಸೊ ನೈತಿಕ ಬಲವನ್ನು ಕುಗ್ಗಿಸೋದು ಇದೊಂದು ತಂತ್ರ ಅಂತ ಅವರೇನಾದರೂ ತಿಳ್ಕೊಂಡಿದ್ರೆ ಅದು ತಪ್ಪು. ಅವರು ಕ್ಷಮೆ ಕೇಳಿದರೂ ಕೂಡ ಅದರ ಅವಶ್ಯಕತೆ ಶಾಲಿನಿ ರಜನೀಶ್ ಅವರಿಗೆ ಬಹುಶಃ ಇಲ್ಲ ಅಂತ ಅನಿಸುತ್ತೆ. ಅವರ ಕರಿಯರ್ನಲ್ಲಿ ಇಂಥ ಸಾವಿರ ರವಿಗಳನ್ನ ನೋಡಿದ್ದಾರೆ ಅವರು. ಸೊ ಇವರು ಮೇಲೆ ಮುಖ ಮಾಡಿ ಸೂರ್ಯನಿಗೆ ಉಗಳಿದ್ರೆ ಏನಾಗುತ್ತೆ ಅನ್ನೋದು
ಅವ್ರಿಗಾಗುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇದು ಸಚಿವರಾಗಿರ್ತಕ್ಕಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಅಂದರೆ ಸೂರ್ಯನ ಕಡೆ ನೋಡಿ ಉಗುಳಿದ್ರೆ ಅದು ನಮ್ಮ ಮುಖಕ್ಕೆ ಬೀಳುತ್ತೆ, ಆ ರೀತಿಯಲ್ಲಿ ರವಿಕುಮಾರ್ ವರ್ತಿಸಿದ್ದಾರೆ. ಇದರಿಂದ CS ಅವರಿಗೆ ಖಂಡಿತ ಏನು ತೊಂದರೆ ಇಲ್ಲ. ಆದರೆ ಇವರು ಈ ರೀತಿ ಮಾತನಾಡುವಂಥ ರೀತಿಗಳು ತಪ್ಪು, ಇದು ಇಡೀ BJP ಈಗ ಅನ್ನೋದನ್ನು ಕೂಡ ನಾವು ಪ್ರಶ್ನಿಸಬೇಕಾಗುತ್ತೆ ಅನ್ನುವಂಥದ್ದು ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಮಾತು. ಕ್ಯಾಮರಾ ಪರ್ಸನ್ ರಾಜು ಜೊತೆ ಸುಕೇಶ್, ಪಬ್ಲಿಕ್ TV, ಬೆಂಗಳೂರು.